ನೆಹರೂರವರ ಪುಣ್ಯತಿಥಿ ಆಚರಣೆ ಮಾಡ್ತಾ ಇದ್ದೀವಿ. ನೆಹರೂರವರ ಹೆಸರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ಈ ದೇಶಕ್ಕೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ಸರಿಯಾದ ರೀತಿಯಲ್ಲಿ ಒಂದು ಫೌಂಡೇಶನ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ನೆಹರೂರವರು ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿಯವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಹರು ಮಾಡೋ ಹೆಸರನ್ನ ತೆಗಿಬೇಕು ಇತಿಹಾಸದಲ್ಲಿ ಅಂತೇಳಿ. ಇನ್ನ 2-3 ಜನ್ಮ ಕೆಲವರು ತಾಳದ್ರು ಕೂಡ ಅವರ ಸಾಧನೆಯನ್ನ, ಅವರ ಬದುಕು, ಈ ದೇಶಕ್ಕೆ ಕೊಟ್ಟಂತ ಫೌಂಡೇಶನ್ ಯಾವುದು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಮೊನ್ನೆ ರಾಜೀವ್ ಗಾಂಧಿ ಅವರ ವಿಚಾರ ಮಾತಾಡಬೇಕಾದ್ರೆ ಒಂದು ವಿಚಾರ ಹೇಳಿದೆ. ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ನೀವೆಲ್ಲ ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರು ಯಾಕೆ 73rd 74th ಅಮೆಂಡ್ಮೆಂಟ್ ತಂದ್ರು ಅಂತ ಹೇಳಿ ಕೆಲವು ವಿಚಾರವನ್ನ ಚರ್ಚೆ ಮಾಡ್ತಾ ಇದೆ. ಹಂಗೆ ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನೆಹರೂರವರು ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ವದಲ್ಲೂ ಕೂಡ ಅಲಹಾಬಾದ್ ಮುನ್ಸಿಪಾಲಿಟಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದವರು. ಅಂದ್ರೆ ಮುನ್ಸಿಪಾಲಿಟಿಯ ಸದಸ್ಯರಾಗಿದ್ದವರು ಹೋರಾಟವನ್ನು ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಕೆಲಸ ಮಾಡಿ ಪ್ರತಿ ರಾಜ್ಯದಲ್ಲೂ ಕೂಡ ಅವ್ರದೇ ಆದಂತ ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ. ನಾವು ಇವತ್ತು ಅವ್ರು ಮಾಡದನ್ನೆಲ್ಲ ಈ ಸರ್ಕಾರಗಳು ಮುಚ್ಕೊಂಡು ಬರ್ತಾ ಇದೆ. ಇವತ್ತು HAL ಇರ್ಬೋದು, HMT ಇರ್ಬೋದು, ITI ಇರ್ಬೋದು, ಯಾವ್ದಾದ್ರು ಈ ಸಂಸ್ಥೆಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರು ನಗರದಲ್ಲೇ, ಬೇರೆ ಕಡೆ ಬೇಡ, ನಿಮ್ ಕಣ್ಣಿಗೆ. HAL ನಿಮ್ ಕಣ್ ಕಾಣ್ತಾ ಇದೆ, ITI ನಿಮ್ ಕಣ್ ಕಾಣ್ತಾ ಇದೆ, BHEL ನಿಮ್ ಕಣ್ ಕಾಣ್ತಾ ಇದೆ, BEML ನಿಮ್ ಕಣ್ ಕಾಣ್ತಾ ಇದೆ. ಯಾವ್ದೇ ಅದು ಈ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಅಂಡರ್ಟೇಕಿಂಗ್ ಇದೆ. ಆವತ್ತಿನ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಈ ದೇಶಕ್ಕೆ ಬಡತನ ಬರಬಾರದು ಅನ್ನೋ ದೃಷ್ಟಿಯಿಂದ ಆವತ್ತಿನ ಕಾಲದಲ್ಲೇ ಎಲ್ಲರೂ ಕೂಡ, ಎಲ್ಲ ವರ್ಗದ ಜನರಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನೆಲ್ಲ ಪ್ರಾರಂಭವನ್ನ ಮಾಡಿದ್ರು. ಈಗ ಆವತ್ತು ಮಾಡಿದಂತ ಆಸ್ತಿಗಳನ್ನ ಇವತ್ತು ಮಾರ್ಕೊಂಡು ಇವತ್ತು ರಾಜ್ಯ ರಾಷ್ಟ್ರಗಳು ಇವತ್ತು ಬೇಕಾದಷ್ಟು ಅದರಿಂದ ಲಾಭವನ್ನ ಪಡ್ಕೊಂಡು ಬರ್ತಾ ಇದೆ. ಅಂದ್ರೆ ಅವ್ರ ಉದ್ದೇಶ ಒಂದು ಯಾವ ದಿಕ್ಕಿನಲ್ಲಿ ಈ ದೇಶವನ್ನ ತೆಗೆದುಕೊಂಡು ಹೋಗ್ಬೇಕು. ಈಗ ನಾವು ಪ್ರಜಾಪ್ರಭುತ್ವ ಮಾತಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿ ಪ್ರಜಾಪ್ರಭುತ್ವ ತಂದು ಗಣರಾಜ್ಯೋತ್ಸವಕ್ಕೆ ಒಂದು ಫೌಂಡೇಶನ್ ಹಾಕಿ ತ್ರಿವರ್ಣ ಧ್ವಜ ಇಂದ ಹಿಡಿದು ನಮ್ಮ ಸಂವಿಧಾನದಿಂದ ಹಿಡಿದು ಗಣರಾಜ್ಯ ಇಂದ ಹಿಡಿದು ಎಲ್ಲ ಕೂಡ ಅವತ್ತು ಅವರು ಹಾಕೊಟ್ಟದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ವಿಶೇಷವಾದಂತ ಗೌರವ. ಅವ್ರು ಹೇಳ್ತಾರೆ, ಹೆಣ್ಮಕ್ಳು ಸುಖವಾಗಿದ್ರೆ, ಮಹಿಳೆಯರು ಸಂತೋಷವಾಗಿದ್ರೆ ದೇಶ ಸಂತೋಷವಾಗಿರ್ತದೆ ಅಂತ ಹೇಳಿ ಅವರು ಮಾತನ್ನ ಕೂಡ ಅವ್ರು ಹೇಳಿದ್ರು. ಹಂಗೆ ನಾವು ಕೂಡ, ನಮ್ಮ ಸರ್ಕಾರ ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಳು ಶಕ್ತಿಶಾಲಿಯಾಗಿರ್ಬೇಕು, ಕುಟುಂಬ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರ್ತದೆ, ಮನೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ಕೂಡ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ನಮ್ಮ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ನೇರವಾಗಿ ಹೆಣ್ಮಕ್ಳಿಗೆ, ಅವರ ಕೈಗೆ, ಅವರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನೆಹರೂರವರ ಹುಟ್ಟಿದ ದಿನ.
ನಾವು 14th ಪುಣ್ಯತಿಥಿ ದಿನ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಮಕ್ಕಳ ದಿನಾಚರಣೆ ಇದನ್ನ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದೀವಿ. ಅವ್ರು ಕೇಳ್ತಾರೆ ಕೆಲವರು ಆ ಸಂದರ್ಭದಲ್ಲಿ ಏನಕ್ಕೆ ನೀವು ಇದನ್ನ ಹೇಳ್ತಾ ಇದ್ದೀರಿ, ನಿಮ್ಮ ಹೆಸರು ಯಾಕೆ ಬೇಡ ಅಂತೇಳಿ. ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಈ ಮಕ್ಕಳ ಮೇಲೆ ನಾವು ನಂಬಿಕೆ ಇಡಬೇಕು. ಈ ಮಕ್ಕಳಲ್ಲಿ ಯಾವ ತರದ ದ್ವೇಷ ಮನೋಭಾವ ಇರುವುದಿಲ್ಲ. ಹಾಲ್ನಂತೆ ಮನಸ್ಸು, ಅವ್ರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ದೇಶದ ಮಕ್ಕಳಲ್ಲಿ ಇವತ್ತು ಶಾಲೆಗೆ ಹೋದಾಗ ನಿಮ್ಗೆ ಅನುಭವ ಆಗಿದೆ. ನೀವು ಬಹುಶಃ SSLC ಹೋದಾಗ ನೀವು ಯಾವ ಜಾತಿ ಯಾವ ಧರ್ಮ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನನಗೂ ಗೊತ್ತಿಲ್ಲ. ನಾನು ಅಸೆಂಬ್ಲಿಗೆ ನಿಂತ್ಕೊಳ್ಳೋರು ನನಗೆ ಇನ್ನ ನನ್ನ ಜಾತಿ ಬಗ್ಗೆ ನಾನು ಚರ್ಚೆ ಮಾಡಿದವನಲ್ಲ. ಸೊ ಹಂಗೆ ಹಾಲ್ನಂತೆ ಮನಸ್ಸು ಮಕ್ಕಳಿಗಿರ್ತದೆ. ಅದರಿಂದ ಈ ದೇಶ ಒಗ್ಗಟ್ಟಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ವಿಶಾಲ ಮನೋಭಾವ ಇರಬೇಕು ಅಂತೇಳಿ ಅವರ ಹುಟ್ಟಿದ ಜನ್ಮವನ್ನ ಚಿಲ್ಡ್ರನ್ಸ್ ಡೇ ಅಂತ ಆಯ್ಕೆ ಮಾಡಿ ಅಂತ ಹೇಳಿ ಅವತ್ತು ಆಯ್ಕೆ ಮಾಡಿ ಅವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತೇವೆ. ಅವತ್ತೇ ನಮ್ಮ ಕೋಆಪರೇಟಿವ್ ದಿನ ಕೂಡ ನಾವು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಅವರ ಪ್ರತಿಯೊಂದು ಸಾಕ್ಷಿ ಗುಡ್ಡೆಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೊಟ್ಟಂತದ್ದು, ಸಂವಿಧಾನ ವ್ಯವಸ್ಥೆಗೆ ಕೊಟ್ಟಂತದ್ದು ಎಲ್ಲ ಕೂಡ. ಆಮೇಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ನೀತಿಗಳು, ಆಮೇಲೆ ಹೊರಗಡೆ ದೇಶದವರು ನಮ್ಮ ದೇಶದ ಬಗ್ಗೆ ಪ್ರಾರಂಭ ಮಾಡಿದಂತ ಒಂದು ಗೌರವ, ಇವನ್ನೆಲ್ಲ ಕೂಡ. ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಪವರ್, ಬ್ರಿಟಿಷರ್ಸ್ಗೂ ನಮಗೂ ಮಧ್ಯೆ ಇದ್ದಂತ ಬಹಳ ಈಸಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಅವರ ಗೌರವ, ಅವರ ಘನತೆಗೆ ದಕ್ಕಂತೆ ಬಹಳ ಇಡೀ ವಿಶ್ವ ಅವರನ್ನ ಬಹಳ ಗೌರವದಿಂದ ಕಾಣ್ತಿದ್ದನ್ನ ಕೂಡ ಇತಿಹಾಸದಲ್ಲಿ ಇವತ್ತು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಇವತ್ತು ತಮ್ಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು, ಈಗ ನೀವೆಲ್ಲ ಕಷ್ಟಪಟ್ಟು ನಮ್ಮ ಸರ್ಕಾರ ತಂದಿದ್ದೀರಿ, ನೀವೆಲ್ಲ ದುಡಿದಿದ್ದೀರಿ, ನಿಮ್ಮ ಪ್ರತಿಯೊಂದು ಶ್ರಮ ಕೂಡ ಈ ಸರ್ಕಾರಕ್ಕೆ ಪಾತ್ರ ಆಗಿದೆ. ಅಂದ್ರೆ ಬರೀ ನೀವು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು ನಮ್ಮ ಮೇಲೆ ನಂಬಿ ಇವತ್ತು ನಮಗೆ ವಿಶ್ವಾಸ ಇಟ್ಟು ನಮ್ಮ ಸರ್ಕಾರವನ್ನ ತಂದಿದ್ದಾರೆ. ಇವತ್ತು ಅದೇ ಸರ್ಕಾರದ ಫೌಂಡೇಶನ್ ಇಂದ ಕರ್ನಾಟಕದಿಂದನೇ ಇವತ್ತು ಇಂಡಿಯಾ ಅಲೈನ್ಸ್ ಇಲ್ಲಿಂದನೇ ಅದು ಮತ್ತೆ ಬೆಂಗಳೂರಿನಿಂದನೇ ಪ್ರಾರಂಭ ಆಗಿದ್ದನ್ನು ಕೂಡ ತಮ್ಮ ತಲೆಯಲ್ಲಿ ಇರಲಿ. ಇದು ಕರ್ನಾಟಕ ಹ್ಯಾಸ್ ಪ್ಲೇಡ್ ಎ ಫೌಂಡೇಶನ್. ಇಲ್ಲೇ ನಮ್ಮ ಎಲ್ಲಾ ರಾಷ್ಟ್ರದ ನಮ್ಮ ಎಲ್ಲಾ ನಾಯಕರುಗಳು ಇಲ್ಲೇ ಬಂದು ಅದನ್ನು ಮಾಡಿ ಇದನ್ನ ಇಂಡಿಯಾ ಒಕ್ಕೂಟ ಇಲ್ಲೇ ರಚನೆ ಆಗಿ ಅದಕ್ಕೊಂದು ಇಲ್ಲೇ ಹೆಸರು ಕೊಟ್ಟು ಅದಕ್ಕೆ ಒಂದು ಪ್ರಾರಂಭ ಮಾಡ್ದು. ಎಲ್ಲಾ ಕಡೆ ಒಳ್ಳೊಳ್ಳೆ ಶುಭ ಸೂಚನೆ ಬರ್ತಾ ಇದೆ. ಬಹುಶಃ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗದೆ EVM ಇವು ಏನೇನೋ ಮಾತಾಡ್ತಾರಲ್ಲ, ಅದೆಲ್ಲ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಜನ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ನನ್ನ ಮೇಲಿದೆ. ನಾನು ಇವತ್ತು ಜವಾಹರ್ಲಾಲ್ ನೆಹರು ಅವರು ಕಾರ್ಯಕರ್ತರಾಗಿ ಈ ದೇಶಕ್ಕೆ ದುಡಿದಂತವರು, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷ ಆಗಿನ ಮುಂಚಿತವಾಗಿ, ಮುನ್ಸಿಪಾಲಿಟಿ ಮೆಂಬರ್ ಆಗಿನ ಮುಂಚಿತವಾಗಿ, ಅಧ್ಯಕ್ಷ ಆಗಿನ ಮುಂಚಿತವಾಗಿ ಆದ್ಮೇಲೆ ಕೂಡ ಪಕ್ಷದಲ್ಲಿ ದುಡ್ಕೊಂಡು ಬಂದಿರ್ತಾರೆ. ಸೊ ಅದಕ್ಕೆ ನಾನು ತಮ್ಗೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಒಂದು ಕರೆ ಕೊಡ್ತಾ ಇದ್ದೀನಿ. ಇವತ್ತು ನಾವು ಯಾರ್ಯಾರು 10 ವರ್ಷ 5 ವರ್ಷ 2 ಟರ್ಮ್ ಆಗಿದೆ ಎಲ್ಲ ಬ್ಲಾಕ್ ಅನ್ನು ಕೂಡ ಡಿಸಾಲ್ವ್ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಸಿದ್ಧತೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ನ್ಯೂ ಬ್ಲಡ್, ಹೊಸ ರಕ್ತ ಈಗ ನಮಗೆ ಅವಶ್ಯಕತೆ ಇದೆ. ಈಗ ತಾವೆಲ್ಲ ಗಮನಿಸಿದಿರಿ, ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾನು ಸಿದ್ದರಾಮಯ್ಯನವರು ನಮ್ಮ ವರಿಷ್ಠರು ಕೂತ್ಕೊಂಡು ಮಾತಾಡುವಾಗ ಈ ವರ್ಷ ಎಷ್ಟು ಜನ ಯಂಗರ್ ಜನರೇಷನ್ಗೆ ನಾವು ಟಿಕೆಟ್ ಕೊಟ್ಟಿದೀವಿ ಅನ್ನೋದನ್ನ ಎಲ್ಲೂ ಕೂಡ ಬಿಜೆಪಿಯವರು ಗಲಾಟೆ ಮಾಡ್ಕೊಂಡಂಗೆ ಬಿಜೆಪಿಯವರು ಸುಮಾರು 15 ಜನಕ್ಕೆ ಸಿಟಿ ಮೆಂಬರ್ಸ್ಗೆ ಅವರು ಟಿಕೆಟ್ ಕೊಡಕ್ ಆಗ್ಲಿಲ್ಲ. ಅಂತದ್ರಲ್ಲಿ ನಾವು ಎಲ್ಲೂ ಗೊಂದಲ ಇಲ್ಲದೆ ಎಲ್ಲ ಹೊಸ ಮುಖಗಳಿಗೆ ಮುಂದಕ್ಕೆ 16 ವರ್ಷ ರಾಜಕಾರಣ ಮಾಡಬೇಕು, ಜನರ ಮಧ್ಯೆ ಹೋಗ್ಬೇಕು ಅಂತೇಳಿ
ಯುವಕರನ್ನ ಆಯ್ಕೆ ಮಾಡಿ ಸಂಘಟನೆಯಲ್ಲಿ ಇದ್ದವರು ಜವಾಬ್ದಾರಿ ಮಂತ್ರಿಗಳ ಕೆಲವು ಮಕ್ಕಳು ಇರ್ಬೋದು, ಕೆಲವೆಲ್ಲ ಅವರು ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರು, ಆರ್ಗನೈಸೇಷನ್ ಇದ್ದಂಥವ್ರು, ಅಂತವ್ರಿಗೆ ನಾವು ಹುಡುಕಿ ಒಂದು 2 ಸೀಟ್ ಮಾತ್ರ ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದು ನಮ್ಮಿಂದ ದೂರ ಹೋಗಿದ್ದವ್ರನ್ನ ಕರ್ಕೊಂಡು ತಿರ್ಗಾ ವಾಪಸ್ಸು ಸೀಟ್ ಕೊಟ್ಟಿದ್ ಬಿಟ್ರೆ ಮಿಕ್ಕಿದ ಎಲ್ಲ ಬಹಳ ನಿಷ್ಠೆ ಆಗಿದ್ದಂಥವ್ರಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ರು ಕೂಡ ತಾವೆಲ್ಲ ಗಮನಿಸ್ಕೊಂಡಿದ್ದೀರಿ. ಇನ್ನೊಂದು ದೊಡ್ಡ ಸಂದೇಶ ನಿಮ್ಗೆ ನಾನು ಕೊಡಬೇಕು ಅಂತ ಅಂದ್ರೆ, ಈಗ ನಿಮ್ಗೆ ನಾನು ಟಾಸ್ಕ್ 1ನೇ ತಾರೀಕು ಆಫೀಸ್ ಬೇರರ್ಸ್ ಮೀಟಿಂಗ್ ಕರೆದಿದ್ದೀನಿ. 1ನೇ ತಾರೀಕಲ್ವಾ? 1ನೇ ತಾರೀಕು ಕೆಪಿಸಿಸಿ ಆಫೀಸ್ ಬೇರರ್ಸ್ ಕೊಟ್ಟಿದೀವಿ. ಈಗ ಕಾಂಗ್ರೆಸ್ ಕುಟುಂಬ ಅಂತೇಳಿ ಒಂದು ಹೊಸದಾಗಿ ನಾವು ತಯಾರು ಮಾಡಬೇಕಾಗಿದೆ. ಕಾಂಗ್ರೆಸ್ ಕುಟುಂಬ ಕಾರ್ಯಕ್ರಮ ಅದು ಏನಂದ್ರೆ, ಒಂದೊಂದು ಹಳ್ಳಿಲಿ ಒಂದೊಂದು ಬೂತ್ ನಲ್ಲಿ 3 ಹಳ್ಳಿ ಇರ್ಬೋದು, 1 ಹಳ್ಳಿ 50 ಜನ ಸದಸ್ಯರನ್ನ ಕಂಪ್ಲೀಟ್ ಆಗಿ ಹಾಕ್ಬಿಟ್ಟು 50 ಫ್ಯಾಮಿಲಿನ ಮಾಡಬೇಕು. ಮುಂದಕ್ಕೆ ಆ ಊರಿನಲ್ಲಿ ಏನೇ ಬೂತ್ ಅಲ್ಲಿ ಕಾರ್ಯಕರ್ತ ಮಾಡಬೇಕಾದ್ರೂ ಕೂಡ ನಾವು 50 ಜನ ಸೇರಿ ತೀರ್ಮಾನ ಮಾಡಿ, ಯಾಕೆಂದ್ರೆ ಪಕ್ಷನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆ ನಾವು ಮಾಡಲಿಲ್ಲ ಅಂತಂದ್ರೆ, ಈಗ ನೋಡಿ ಬಿಜೆಪಿಯವರು RS ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡ್ರು. ಈಗ ನಡ್ಡಾ ಹೇಳ್ಬಿಟ್ಟವ್ರೆ, ನಮ್ಗೆ RSS ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ, ಮುಂದಕ್ಕೆ ಅವ್ರ RSS ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೀಗ ವ್ಯಾಖ್ಯಾನಕ್ಕೆ ಇವತ್ತು ನಾನು ಹೋಗುದಿಲ್ಲ. ಅವ್ರು RSS ಇಲ್ಲ ಅಂದ್ರೆ 0 ಅನ್ನೋದು ಕೂಡ ಈಗ ನಾನು ಅದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ. ಆಮೇಲೆ ನಾನು ನಿಧಾನಾಗಿ ನಾನು ಮಾತಾಡ್ತೀನಿ ಆ ವಿಚಾರನ ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ. ನಿಮ್ಗೆ ಈ ಪುಣ್ಯ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಷ್ಟೇ, ಎಷ್ಟೇ ದೊಡ್ಡ ಲೀಡರ್ ಆಗಿರ್ಲಿ, ಯಾರೇ ಆಗಿರ್ಲಿ, ನೀವು MP ಆಗಿರ್ಲಿ, MLA ಆಗಿರ್ಲಿ, ಮಂತ್ರಿ ಆಗಿರ್ಲಿ, ಆಫೀಸ್ ಬೇರರ್ ಆಗಿರ್ಲಿ, ಚೇರ್ಮನ್ ಆಗಿರ್ಲಿ, ನಿಮ್ಗೆ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಪಾರ್ಟಿಗೆ ನೀವು ಕಾಂಟ್ರಿಬ್ಯೂಟ್ ನೀವು ಮಾಡಲೇಬೇಕಾಗ್ತದೆ. ಈ ಕುಟುಂಬನ ಬೆಳೆಸಲೇಬೇಕಾಗ್ತದೆ. ನಾವು ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ. ಕಾರ್ಯಕರ್ತರಿಗೆ ನಾವು ಶಕ್ತಿಯನ್ನ ತುಂಬಲೇಬೇಕಾಗ್ತದೆ. ಇದಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ನಾನು ಕರೆಯನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ. ಇದಲ್ಲದೆ ನಾನು ಮುಖ್ಯಮಂತ್ರಿಗಳು ನಾವು ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟ್ ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ 3 hours ಕಾಂಗ್ರೆಸ್ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಕೆಲಸ ಇವತ್ತು ಅವರು ಟೈಮ್ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲಲ್ಲ ಮಾಡ್ಕೊಂಡು ಹೋಗೋದಲ್ಲ. ಅದಕ್ಕೆ ಒಂದ್ ಸೈಡ್ ಯಾರು ಭೇಟಿ ಮಾಡಬೇಕು, ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು, ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಅರ್ಜಿ ಕೊಟ್ಟಿರ್ಬೇಕು, ಎಲ್ಲಾ ಜಿಲ್ಲೆಗೂ ರೆಪ್ರೆಸೆಂಟೇಷನ್. ಈ ತಿಂಗಳು ಸಿಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಇರ್ತದೆ. ಆ ರೀತಿ ಅದಕ್ಕೆ ಒಂದು ಸಿಸ್ಟಮ್, 2 ಆಫೀಸ್ ಬೇರರ್ಸ್ ನ ಅದಕ್ಕೆ ವರ್ಕಿಂಗ್ ಪ್ರೆಸಿಡೆಂಟ್ ಒಬ್ರನ್ನ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಆ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು. ಒಂದ್ ಜಾಗದಲ್ಲಿ ಇಲ್ಲಿ ಬಂದು ದುಂಬಿಲ್ ಕೂತ್ಕೊಂಡು ಅಲ್ಲೇ ಬೆಂಗಳೂರಲ್ಲಿ ಬರೋ ಆಫೀಸ್, ಆಮೇಲೆ ಯಾರು ಬಂದು ಭೇಟಿ ಮಾಡಿರ್ತಾರೆ ಅವ್ರದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರ್ಬೇಕು. ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರ್ಬೇಕು. ಮೆಂಬರ್ಶಿಪ್ ಎಂಟ್ರಿ ಆಗದೆ ಅವನು ಯಾರೋ ಬಂದು ಈಗ ಯಾರೋ ನನ್ನ ಅಂಟ, ನನ್ಗೆ ಬೇಕಾದವನು, ನನ್ನ ಚಿಕ್ಕಪ್ಪನ ಮಗ, ನನ್ಗೆ ಹಂಗ್ ಮಾಡವನೆ ಅಂತೇಳಿ ಕರ್ಕೊಬಂದು ಭೇಟಿ ಅಲ್ಲ. ಪ್ಯೂರ್ಲಿ ಕಾರ್ಯಕರ್ತರು, ಬೂತ್ ಕಾರ್ಯಕರ್ತ ಇರ್ಬೋದು, ರಾಜ್ಯ ಮಟ್ಟದ ಕಾರ್ಯಕರ್ತರು, ಅವ್ರು ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಸಪರೇಟ್ ವಾದಂತ ಸಿಸ್ಟಮ್ ಕೂಡ ಮಾಡ್ತೀವಿ. ಅದೇ ರೀತಿ ಮಂತ್ರಿಗಳು ಕೂಡ ಒಂದು ಟೀಮೇ, ಆಫೀಸ್ ಬೇರರ್ಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರ ಆಫೀಸ್ಗಳಲ್ಲಿ ಯಾವತ್ತು ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು. ವಾರ ಮುಂಚಿತವಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ತದೆ. ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ. ವಾರದ ಮುಂಚಿತವಾಗಿ ನೀವು ಕೂಡ 3 ದಿನ ಮುಂಚಿತವಾಗಿ ಯಾರು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು. ಅವರು ಬಂದು ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಹೋಗ್ಬೇಕು. ಅವ್ರು ಬಂದಾಗ ಬರೀ ಆಫೀಸ್ ಬೇರರ್ ಮಾತ್ರ ಸುತ್ತಮುತ್ತಲು ಕೂತ್ಕೊಂಡು, MLAಗಳು ಸುತ್ತಮುತ್ತಲು ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರನ್ನ ಭೇಟಿ ಮಾಡಕ್ಕಿಲ್ದಂಗೆ ಈಗ ನನಗೆ ಬಹಳ ಮುಜುಗರ ಆಗ್ತದೆ. ಪಾಪ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ, ಚೀಫ್ ಮಿನಿಸ್ಟರ್ ನೋಡಕ್ ಬರ್ತಾರೆ. ನಾವೆಲ್ಲನೂ ನೋಡಕ್ಕಾಗಲ್ಲ. ಯಾರ ದೊಡ್ಡ ಸೂಟು ಬೂಟ ಹಾಕೊಂಡಿರೋರ್ನ ಮುಂಚಿದಾಗ ನಾವು ಕರಿತೀವಿ, ದೊಡ್ಡ ಖಾದಿ ಬಟ್ಟೆ ಹಾಕೊಂಡಿರೋರ್ನ ದೊಡ್ಡ ಕರಿತೀವಿ. ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ. ನಮ್ಮನ್ನು ಒತ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಕುಂಡ್ರಿಸೋನ್ನ ಒಬ್ರು ನಾವು ಮಾತಾಡುದಿಲ್ಲ. ಇವ ನಮ್ ಗನ್ಮೆನ್ಗಳು, ನಮ್ PAಗಳು ಕೋರ್ಟ್ ಹಾಕೊಂಡು ಕೂತ್ಕೊಳ್ಳೋ ಮಾಸಂಪ, ನೀನು ಜಾಸ್ತಿ ಆಯ್ತು ನಿನ್ ಚೇಷ್ಟೆ. ನೀನ್ ನನ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ನೀನೇ ಹೇಳ್ತಾ ಇದ್ದೆ ನನಗೆ. ಸೊ ನಮ್ ಗನ್ಮೆನು, ನಮ್ PAಗಳು ಕೂಡ ಇದಕ್ ರೆಡಿ ಆಗ್ಬಿಡ್ತಾರೆ. ಯಾರು ಕೋರ್ಟು ಬಾಲ್ಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ಕರ್ಕೊಬಂದು ನಮ್ಮ ಹತ್ರಕ್ಕೆ ಒಳಗಡೆ ಆಂಟಿ ಚೇಂಬರ್ ಕೂಡಿಸ್ತಾರೆ. ನಾನೇ ಕೂತ್ಕೊಳ್ಳೋದಿಲ್ಲ, ಅವ್ರನ್ನೇ ಕೂಡಿಸ್ತಾರೆ. ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ.
ಇದನ್ನೆಲ್ಲ ನಾವು ಮಾಡಬೇಕು. ಇನ್ನ 4 ವರ್ಷ ಇದೆ. ಈ ಸರ್ಕಾರ 4 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ. ಅದಕ್ಕೆ ನಾವೆಲ್ಲ ತರದ ಪ್ಲಾನ್ ಅನ್ನ ಈಗಿಂದನೇ ಹಾಕ್ಬೇಕು. ಅದಕ್ಕೆ ನಾವು ಎಲ್ಲದಕ್ಕೂ ಕೂಡ ನಾವು ತಯಾರು ಮಾಡ್ಬಿಟ್ಟು ಒಂದು ಫೌಂಡೇಶನ್ ಹಾಕೋಬೇಕು. ಇದಲ್ಲದೆ ಎಲ್ಲರಿಗೂ ನಾನು ಹೇಳಿದ್ದೀನಿ, ನಿನ್ನೆ ಕೃಷ್ಣ ಬೈರೇಗೌಡರಿಗೂ ನಾನು ಮಾತಾಡಿದೆ. ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್ ದೇವಸ್ಥಾನ, ಇದು ದೇವಸ್ಥಾನ. ಈಗ ರಾಮಲಿಂಗಾರೆಡ್ಡಿಗೂ ಮಾತಾಡಿದ್ದೀನಿ. ಬೆಂಗಳೂರು ಸಿಟಿ ಆಫೀಸ್ ಕೂಡ ಅಲ್ಲಿ ಹೊಸದಾಗಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ರೇಸ್ ಕೋರ್ಸ್ ರೋಡ್ ಇರೋ ಆಫೀಸ್ ಕೂಡ ಈಗ ಒಡೆದಾಕ್ಬಿಟ್ಟು ಅದು ಕೂಡ ಹೊಸದಾಗಿ ಕಟ್ಟಕ್ಕೆ ಮಾಡಿದ್ವಿ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೂಡ ನೆಕ್ಸ್ಟ್ 1 year ಅಲ್ಲಿ ಫೌಂಡೇಶನ್ ಹಾಕಿ ಪ್ಲಾನ್ ಹಾಕಿ ಇದು ತಯಾರಾಗಬೇಕು. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಮಿನಿಸ್ಟ್ರು, MLAಗಳು ಅಕೌಂಟಬಿಲಿಟಿ ತಗೊಂಡು ಆ ಕೆಲಸವನ್ನ ಮಾಡಬೇಕು. ಅದಕ್ಕೆಲ್ಲ ಕೂಡ ಸಜ್ಜಾಗಬೇಕು. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ನಾನು ಮಾದೇವಪ್ಪಂಗೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ದೆ, ನೀನ್ ಮಾಡ್ಲಿಲ್ಲ ಅಂದ್ರೆ ನೋಡಪ್ಪ ನೀನು ಬೇರೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಯ್ತದೆ ಅಂತ ಮಾದೇವಪ್ಪಂಗೂ ಹೇಳಿದೆ. ಜಾರ್ಜ್ ಅವರು ಕೂಡ ಈಗಾಗಲೇ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಬೇರೆಯವರು ಕೂಡ ಕೆಲವು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಇಷ್ಟು ಮಾತ್ರ ಹೇಳಿ ಇನ್ನ ಬೇರೆ ವಿಚಾರ ನಾನು ನೆಕ್ಸ್ಟ್ ಟೈಮ್ ಮಾತಾಡೋಣ. ಈಗ ಮಧ್ಯಾಹ್ನ 3 ಗಂಟೆಗೆ ಎಲ್ಲರದು ನಮ್ಗೆ ಝೂಮ್ ಮೀಟಿಂಗ್ ಇದೆ. ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧ ನೀವು ಅಷ್ಟೇ ಆ ಲಿಸ್ಟ್ ತೆಗೆದುಕೊಂಡು ಇದನ್ನ ಏನು ಬೆಂಗಳೂರು ನಗರದಲ್ಲಿ ಮತ್ತು ಎಲ್ಲೆಲ್ಲಿ ವೋಟರ್ ಲಿಸ್ಟ್ ತೆಗೆದುಕೊಂಡು ಬರೀ ಕ್ಯಾಂಡಿಡೇಟ್ ಬಿಡ್ಬೇಕು ಹೋಗ್ಬಿಡಿ. ಕೆಲವರೆಲ್ಲ ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಬಾರ್ದು ಮಾಡಬಾರ್ದು ಅಂತ ಕಂಡೀಷನ್, ಅವೆಲ್ಲ ಏನಿಲ್ಲ. ಅವ್ರವ್ರದ್ದು ಎಲ್ಲೆಲ್ಲಿ ಹೋಗಕ್ಕಾಗ್ತದೋ ಅವ್ರು ಹೋಗ್ಬಿಡ್ಬೇಕು. ನೀವು ಹೋಗಿ ವೋಟರ್ ಲಿಸ್ಟ್ ನ ಅವ್ರ ಮನೆ ಬಾಗಿಲಿಗೆ, ಕ್ಯಾಂಡಿಡೇಟ್ಗಳ ಮನೆ ಬಾಗಿಲಿಗೆ ಹೋಗಿ ಹುಡುಕಿ ಅವ್ರಿಗೊಂದು ನಮಸ್ಕಾರ ಹೇಳಿ ಅವ್ರ ಕರ್ಕೊಂಡು ಬಂದು ವೋಟ್ ಹಾಕ್ಸಿ. ನಮ್ ಕ್ಯಾಂಡಿಡೇಟ್ ನ ನಾವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನ ಕಳೆದ 3, 4, 5, 6 ಚುನಾವಣೆಯಿಂದ ಯಾವ ಕೂಡ ನಾವು ಗೆದ್ದಿಲ್ಲ. ಆದ್ರೆ ಮೊನ್ನೆ ನಾವು ಇತಿಹಾಸ ಸೃಷ್ಟಿ ಮಾಡಿದೀವಿ. ಈಗ ಪುಟ್ಟಣ್ಣ ಬಂದು ನಮ್ಮಲ್ಲಿ ಸೇರ್ಕೊಂಡ ಮೇಲೆ ನಾವು ಪುಟ್ಟಣ್ಣ ಗೆದ್ದಿದ್ದಾರೆ. ಇವತ್ತು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೂ ನಿಂತಿದ್ದಾರೆ. ನೀವೆಲ್ಲ ನಿಂತ್ಕೊಂಡು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೂ ಎಲೆಕ್ಷನ್ 6 ಸೀಟು ಗೆದ್ದಾಗ ಮಾತ್ರ ನಮ್ಗೆ ಅಪ್ಪರ್ ಹೌಸ್ ಅಲ್ಲಿ ನಮ್ಗೆ ಮೆಜಾರಿಟಿ ಬಂದು ನಮ್ಮ ಬಿಲ್ಗಳೆಲ್ಲ ಪಾಸ್ ಆಗ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.